ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ GPSTR ಮತ್ತು HSTR ನೇಮಕಾತಿಗೆ, ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಿಂದೆ ನಡೆಸಿದಂತಹ 2015ರಲ್ಲಿ ನಡೆದಂತಹ ಸಮಾಜ ವಿಜ್ಞಾನ ಪತ್ರಿಕೆಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಇದು ಭಾಗ 2ನೇ ವಿಡಿಯೋ. ಇದಕ್ಕಿಂತ ಮುಂಚಿನ ವಿಡಿಯೋನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ ನೋಡಿಲ್ಲ ಆ ಒಂದು ವಿಡಿಯೋನ ನೋಡಿ ನಂತರದಾಗಿ ಈ ವಿಡಿಯೋನ ನೋಡಿ. ಇಲ್ಲಿ 51ರಿಂದ 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಇಲ್ಲಿ 51ನೇ ಪ್ರಶ್ನೆ, ಟೋಂಗಾ ಪ್ರಪಾತ, ಕೂರ್ಲಿ ಪ್ರಪಾತ ಮತ್ತು ಮಾರಿಯಾನ ಪ್ರಪಾತ ಇವು ಅತಿ ಆಳವಾದ ಸಾಗರ ಪ್ರವಾಹಗಳು ಅಂತ ಕರೀತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. 52ನೇ ಪ್ರಶ್ನೆ, ವಸ್ತು ವಿನಿಮಯ ಎಂದರೆ ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ವಸ್ತು ವಿನಿಮಯ ಅಂತ ಕರೀತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. 53ನೇ ಪ್ರಶ್ನೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಈ ತಿದ್ದುಪಡಿಯಂತೆ ಇಳಿಸಲಾಯಿತು. ಮೊದಲಿಗೆ ಮತದಾನ ವಯಸ್ಸು 20 ಇತ್ತು, ನಂತರ 61ನೇ ತಿದ್ದುಪಡಿ ಮಾಡಿ 18ಕ್ಕೆ ಇಳಿಕೆ ಮಾಡಲಾಯಿತು. ಆಪ್ಷನ್ 2 ಸರಿಯಾದಂಥ ಉತ್ತರ. ಇದಕ್ಕೆ 61ನೇ ತಿದ್ದುಪಡಿ ಸರಿಯಾದಂಥ ಉತ್ತರ. ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ದೊರೆಯುವುದು. ಸಾಮಾಜಿಕ ಜೀವನಕ್ಕೆ ಆದರ್ಶವಾದಂಥ ತಳಹದಿ ಯಾವುದರಿಂದ ದೊರೆಯುತ್ತಪ್ಪ ಅಂದರೆ ಆಯಾ ಜನಾಂಗದ ಧರ್ಮದಿಂದ. ಆಪ್ಷನ್ 1 ಸರಿಯಾದಂಥ ಉತ್ತರ. 55ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಲು ಸೂಕ್ತವಾದ ವಿಷಯ. ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಬೇಕಂದ್ರೆ ನಾವು ಯಾವ ಒಂದು ವಿಷಯವನ್ನು ಬೋಧನೆ ಮಾಡಬೇಕಪ್ಪ ಅಂದರೆ ನೈತಿಕವಾಗಿ ತರಬೇತಿ ಬೇಕಾಗಿರೋದು. ಹಾಗಾಗಿ ಅವರಿಗೆ ಇತಿಹಾಸದ ಒಂದು ವಿಷಯವನ್ನು ಬೋಧನೆ ಮಾಡಬೇಕು. ಆಪ್ಷನ್ 2 ಸರಿಯಾದಂಥ ಉತ್ತರ. 56ನೇ ಪ್ರಶ್ನೆ, ಚಾಳುಕ್ಯ ವಂಶದ ಸ್ಥಾಪಕ. ಚಾಳುಕ್ಯ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ರಾಜ ಜಯಸಿಂಹ. ಆಪ್ಷನ್ 1 ಸರಿಯಾದಂಥ ಉತ್ತರ. 57ನೇ ಪ್ರಶ್ನೆ, ಗ್ರಾಹಕರು ತಮ್ಮ ಕುಂದುಕೊರತೆಗಳಿಗೆ ಪರಿಹಾರ ಪಡೆಯಲು ನಮ್ಮ ದೇಶದಲ್ಲಿ ಜಾರಿಗೆ ತಂದ ಮೊದಲ ನಿಯಂತ್ರಣ ಕಾಯ್ದೆ. ಗ್ರಾಹಕರ ಒಂದು ಕುಂದುಕೊರತೆಗಳಿಗೆ ಪರಿಹಾರ ಪಡೆಯಲು ದೇಶದಲ್ಲಿ ಜಾರಿಗೆ ತಂದಂಥ ಕಾಯ್ದೆ ಯಾವುದಪ್ಪ ಅಂದರೆ ಭಾರತೀಯ ಒಪ್ಪಂದ ಕಾಯ್ದೆ. ಆಪ್ಷನ್ 4. 58ನೇ ಪ್ರಶ್ನೆ, ಉಣ್ಣೆಯ ಗುಡ್ಡ ಎಂದು ಜನಪ್ರಿಯವಾಗಿ ಕರೆಯಲಾಗಿರುವ ಮೋಡಗಳು. ಮೋಡಗಳಿಗೆ ರಾಶಿ ಮೋಡಗಳು ಅಂತ ಕರೀತಾರೆ. ಈ ಆಕಾಶದಲ್ಲಿ ನೋಡುವಾಗ ನಾವು ಆಕಾಶದಲ್ಲಿ ಮೋಡಗಳು ಹೇಗೆ ಕಾಣ್ತಾವಪ್ಪ ಅಂದರೆ ಉಣ್ಣೆಯ ಗುಡ್ಡ ಥರ ಕಾಣುತ್ತೆ. ಆ ಮೋಡಗಳಿಗೆ ಏನೆಂದು ಹೆಸರು ಕರೀತಾರಪ್ಪ ಅಂದರೆ ರಾಶಿ ಮೋಡಗಳು ಅಂತ ಕರೀತಾರೆ. KPTCL ಇದರ ಪೂರ್ಣ ರೂಪ ಅಂತ ಕೇಳಿದರೆ 59ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ನರ್ಗಿಸ್. 60ನೇ ಪ್ರಶ್ನೆ, ನರ್ಗಿಸ್, ನಿಶಾ, ಐಲಾ ಮತ್ತು ಲೈಲಾ ಇವುಗಳು ಆವರ್ತ ಮಾರುತ ಹೆಸರುಗಳು. ನರ್ಗಿಸ್, ನಿಶಾ, ಐಲಾ ಮತ್ತು ಲೈಲಾ ಇವುಗಳು ಆವರ್ತ ಮಾರುತಗಳ ಹೆಸರುಗಳು. 61ನೇ ಪ್ರಶ್ನೆ, ತಮ್ಮದೇ ಆದ ಸಂಪ್ರದಾಯ ರೂಢಿಗಳಿಗೆ ಗೌರವವನ್ನು ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತದೆ. ನಮ್ಮ ಸಂಪ್ರದಾಯ ಮತ್ತು ರೂಢಿಗಳನ್ನು ಗೌರವಿಸಲು ವಿದ್ಯಾರ್ಥಿಗಳಲ್ಲಿ ನಮಗೆ ಅತ್ಯಂತ ಆದರ್ಶವಾಗಿರೋದು ಯಾವುದಪ್ಪ ಅಂದರೆ ಸ್ಥಳೀಯ ಇತಿಹಾಸವನ್ನು. 4. ಆಪ್ಷನ್ 4 ಸರಿಯಾದಂಥ ಉತ್ತರ. 62ನೇ ಪ್ರಶ್ನೆ, ವಡ್ಡಾರಾಧನೆಯು ಇವರ ಪ್ರಸಿದ್ಧ ಕೃತಿಯಾಗಿದೆ. ವಡ್ಡಾರಾಧನೆಯನ್ನು ಬರೆದಂತಹ ಕವಿ ಯಾರಪ್ಪ ಅಂದರೆ ಶಿವಕೋಟ್ಯಾಚಾರ್ಯ. ಆಪ್ಷನ್ 3 ಸರಿಯಾದಂಥ ಉತ್ತರ. 63ನೇ ಪ್ರಶ್ನೆ, ಯಶೋಧರ ಚರಿತೆಯು ಇವನಿಂದ ರಚಿಸಲ್ಪಟ್ಟಿದೆ. ಯಶೋಧರ ಚರಿತೆಯನ್ನು ರಚನೆ ಮಾಡಿದಂತಹ ಕವಿ ಜನ್ನ. ಆಪ್ಷನ್ 2 ಸರಿಯಾದಂಥ ಉತ್ತರ. 64ನೇ ಪ್ರಶ್ನೆ, ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ. ಈ ಒಂದು ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದರೆ E.H. ಕಾರ್ ಅನ್ನೋನು ಈ ಒಂದು ಹೇಳಿಕೆಯನ್ನು ನೀಡಿದ್ದಾನೆ. ಇತಿಹಾಸ ಅನ್ನೋದು ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಅಂತ ಹೇಳಿರೋದು E.H. ಕಾರ್.
65ನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನದ ಸಭೆಯ ಡ್ಯಾಶ್ ರಂದು ಅಂಗೀಕರಿಸಲಾಯಿತು. ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನೆಯಲ್ಲಿ ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯವನ್ನು 22 ಜನವರಿ 1947ರಲ್ಲಿ ಇದನ್ನು ಅಂಗೀಕಾರ ಮಾಡ್ತಾರೆ. 66ನೇ ಪ್ರಶ್ನೆ, ಪರ್ಷಿಯಾದ ರಾಜನಾಗಿದ್ದವನು ಜರ್ಮನಿಯಲ್ಲಿ ಚಕ್ರವರ್ತಿಯಾದನು. ಪರ್ಷಿಯಾ ದೇಶದಲ್ಲಿ ರಾಜನಾಗಿದ್ದ, ಆದರೆ ಜರ್ಮನಿಯಲ್ಲಿ ಚಕ್ರವರ್ತಿಯಾಗಿ ಆಳ್ವಿಕೆ ನಡೆಸ್ತಾನೆ. ಅವನು ಯಾರಪ್ಪ ಅಂದರೆ ಆಪ್ಷನ್ 1 ಮೊದಲ ವಿಲಿಯಂ ಫಸ್ಟ್. 67ನೇ ಪ್ರಶ್ನೆ, ನಮ್ಮ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಗಿದ್ದು ಯಾವಾಗ ಅಂತ ಕೇಳಿದರೆ 1973. ಆಪ್ಷನ್ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್, ನಿಫೆ ಅಥವಾ NIFE ನಿಫೆ ಇದರ ಪೂರ್ಣ ರೂಪ ಎಂದರೆ ನಿಕ್ಕಲ್ ಮತ್ತು ಫೆರಸ್. 69ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಇ ಕಲಿಕೆ ಎಂದರೆ ಇಂಟರ್ನೆಟ್ ಕಲಿಕೆ ಅಥವಾ ವಿದ್ಯುನ್ಮಾನ ಕಲಿಕೆ. 70ನೇ ಪ್ರಶ್ನೆ, ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರುವುದು ನಮ್ಮ ಸಂವಿಧಾನದ ವಿಧಿ. ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸುವಂಥ ಸಂವಿಧಾನದ ವಿಧಿ ಎಷ್ಟನೇ ವಿಧಿ ಅಂದರೆ 52. ಆಪ್ಷನ್ 1 ಸರಿ. ಸಮಾಜದ ಜೀವಕೋಶ ಯಾವುದಪ್ಪ ಅಂದರೆ ಕುಟುಂಬ. ಆಪ್ಷನ್ 4 ಸರಿಯಾದಂಥ ಉತ್ತರ. 72ನೇ ಪ್ರಶ್ನೆ, ವಿಮರ್ಶಾತ್ಮಕ ತನಿಖಾ ವಿಧಾನ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ತನಿಖಾ ವಿಧಾನ ಅದು. ಆಪ್ಷನ್ 4 ಸರಿಯಾದಂಥ ಉತ್ತರ. ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದ ಬ್ರಿಟಿಷ್ ಸೇನಾಧಿಪತಿ ಯಾರು? ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದಂಥ ಬ್ರಿಟಿಷ್ ಸೇನಾಧಿಪತಿ ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ 1 ಸರಿಯಾದಂಥ ಉತ್ತರ. 74, ಮೊನೆಟಾ ಜುನೋ ಎಂದರೆ ಇದು ರೋಮನ್ನರ ದೇವತೆ. ಮೊನೆಟಾ ಜುನೋ ಅನ್ನೋದು ಇದು ರೋಮನ್ನರು ಪೂಜಿಸುವಂತಹ ದೇವತೆ. ಆಪ್ಷನ್ 3 ಸರಿಯಾದಂಥ ಉತ್ತರ. 75ನೇ ಪ್ರಶ್ನೆ, ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲ. ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರ ಅಂದರೆ ಸಮೂಹ ಅಂದರೆ ಗುಂಪಿನಲ್ಲಿ ಚಿಂತನೆ ಮಾಡೋದು, ಮತ್ತು ಸಾಮೂಹಿಕ ಅಂದರೂ ಕೂಡ ಗುಂಪಾಗುತ್ತೆ. ಇದರಲ್ಲಿ ನಿರ್ಧಾರ ತಗೊಳ್ಳೋದು ಯಾವುದಪ್ಪ ಅಂದರೆ ಇದು ಒಂದು ಯಾವ ವಿಧಾನ ಆಗುತ್ತೆ ಅಂದರೆ ಬೋಧನಾ ವಿಧಾನದಲ್ಲಿ ಬರುವಂತಹ ಚರ್ಚಾ ವಿಧಾನ ಆಗುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಚರ್ಚಿಸುವಂತಹ ವಿಧಾನ ಇದು. 76ನೇ ಪ್ರಶ್ನೆ, ಪಣಂಬೂರು, ಮಲ್ಪೆ, ಕಾರವಾರ, ಮರವಂತೆ ಇವುಗಳು ಏನಪ್ಪ ಅಂದರೆ ಬೀಚ್ ಪ್ರದೇಶಗಳು, ಸಮುದ್ರ ತೀರದಲ್ಲಿ ಕಂಡುಬರುವಂತಹ ಬೀಚ್ ಪ್ರದೇಶಗಳು. 77ನೇ ಪ್ರಶ್ನೆ, ಇನ್ಫೋಸಿಸ್ ತಂತ್ರಜ್ಞಾನ ನಿಯಮಿತ ಪ್ರಾರಂಭಿಸಿದವರಲ್ಲಿ ಇವರೊಬ್ಬರಾಗಿದ್ದಾರೆ. ಇನ್ಫೋಸಿಸ್ನ ಸಂಸ್ಥಾಪಕ ಅಂದರೆ ಯಾರಪ್ಪ ಅಂದರೆ ನಾರಾಯಣ್ ಮೂರ್ತಿ ಅವರು. ಆಪ್ಷನ್ 3 ಸರಿಯಾದಂಥ ಉತ್ತರ. 78ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವವರು ಆಗಸ್ಟ್ ಕಾಮ್ಟೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್ 79, ರಾಗಿ, ಜೋಳ ಹಾಗೂ ಬಾಜ್ರಾ ಇವುಗಳು ತೃಣಧಾನ್ಯಗಳು. ತೃಣ ಅಂದರೆ ಹುಲ್ಲಿನ ರೂಪದಲ್ಲಿ ಬೆಳೆಯುವಂತಹ ಧಾನ್ಯಗಳು. 80ನೇ ಪ್ರಶ್ನೆ, ಪ್ರತಿ ವರ್ಷವೂ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸುವ ದಿನ ಯಾವುದಂದರೆ ಜುಲೈ 26. ಜುಲೈ 26 ಏನು ಮಾಡ್ತಾರಪ್ಪ ಅಂದರೆ ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ದಿನ ಎಂದು ಆಚರಿಸಲಾಗುತ್ತದೆ. 81ನೇ ಪ್ರಶ್ನೆ, ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಸಂಶೋಧಿಸಿದವನು ಜೇಮ್ಸ್ ಹ್ಯಾಗ್ರೀವ್ಸ್. ಸ್ಪಿನ್ನಿಂಗ್ ಜೆನ್ನಿ ಅಂದರೆ ನೂಲನ್ನು ತೆಗೆಯುವಂತಹ ಯಂತ್ರವನ್ನು ಮೊದಲ ಬಾರಿಗೆ ಕಂಡುಹಿಡಿದಂತಹ ಸಂಶೋಧಕ ಯಾರಂದರೆ ಜೇಮ್ಸ್ ಹ್ಯಾಗ್ರೀವ್ಸ್ ಅನ್ನೋನು. 82ನೇ ಪ್ರಶ್ನೆ, ಸುಗಂಧ ದ್ರವ್ಯ, ಸಾಬೂನು ಮತ್ತು ಔಷಧಿಗಳನ್ನು ತಯಾರಿಸಲು ಬಳಸುವ ಈ ಮರವು ವಿಶೇಷವಾಗಿ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಅದು ಯಾವುದಪ್ಪ ಅಂದರೆ ಶ್ರೀಗಂಧದ ನಾಡು ಅಂತ ಕರೀತಾರೆ ಕರ್ನಾಟಕವನ್ನು. ಗಂಧದ ಮರ. ಆಪ್ಷನ್ 3 ಸರಿಯಾದಂಥ ಉತ್ತರ. 83ನೇ ಪ್ರಶ್ನೆ, ಯಾವ ಬೋಧನಾ ವಿಧಾನದಲ್ಲಿ ಮಾದರಿ ಸಂಸತ್ತನ್ನು ಒಂದು ಚಟುವಟಿಕೆಯಾಗಿ ವ್ಯವಸ್ಥೆ ಮಾಡಬಹುದು? ಪ್ರಾತ್ಯಕ್ಷಿಕ ವಿಧಾನ. ಅಂದರೆ ನಾವು ರಾಜ್ಯಶಾಸ್ತ್ರವನ್ನು ಬೋಧನೆ ಮಾಡುವಾಗ ಈ ಸಂಸತ್ತು ಮಾದರಿಯನ್ನು
ಸಂಸತ್ನಲ್ಲಿ ಯಾವ ರೀತಿ ಮಂತ್ರಿಗಳಿರ್ತಾರೆ, ರಾಷ್ಟ್ರಪತಿ ಇರ್ತಾರೆ, ಪ್ರಧಾನಮಂತ್ರಿಗಳಿರ್ತಾರೆ, ಈ ರೀತಿಯ ಒಂದು ಮಾದರಿಯನ್ನು ನಾವು ಮಕ್ಕಳಿಗೆ ಕಲಿಸ್ಬೋದಾಗುತ್ತೆ. ಅದಕ್ಕೆ ಯಾವ ವಿಧಾನ ಅಂತ ಕರೀತಾರಪ್ಪ ಅಂದರೆ ಪ್ರಾತ್ಯಕ್ಷಿಕ ವಿಧಾನ ಅಂತ ಹೇಳ್ತಾರೆ. 84ನೇ ಪ್ರಶ್ನೆ, ಪುನರುಜ್ಜೀವನ ಚಳುವಳಿ ಮೊದಲಿಗೆ ಪ್ರಾರಂಭವಾದದ್ದು ಇಟಲಿಯಲ್ಲಿ. ಆಪ್ಷನ್ 4 ಸರಿಯಾದಂಥ ಉತ್ತರ. 85ನೇ ಪ್ರಶ್ನೆ, ಭೀಮಾ, ಕೊಯ್ನಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಈ ನದಿಗಳು ಯಾವ ನದಿಯ ಉಪನದಿಗಳು ಅಂದರೆ ಕೃಷ್ಣಾ ನದಿ. ಆಪ್ಷನ್ 3 ಸರಿಯಾದಂಥ ಉತ್ತರ. 86ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವ ಸಾಧನ. ಇದು ಬೋಧನೋಪಕರಣಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆ. ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವಂಥ ಸಾಧನ ಕಾಲರೇಖೆ. ಆಪ್ಷನ್ 4 ಸರಿಯಾದಂಥ ಉತ್ತರ. 87ನೇ ಪ್ರಶ್ನೆ, ಇತಿಹಾಸ ಬೋಧನೆಯ ಯೋಜನಾ ವಿಧಾನದ ಮೊದಲ ಹಂತ. ಇತಿಹಾಸವನ್ನು ಬೋಧನೆ ಮಾಡಬೇಕಪ್ಪ ಅಂದರೆ ಯೋಜನೆಯನ್ನು ರೂಪಿಸಿಕೊಳ್ತೇವೆ. ಆ ಯೋಜನೆಯನ್ನು ರೂಪಿಸಿಕೊಳ್ಳುವಾಗ ಮೊದಲ ಹಂತ ಯಾವುದಾಗಿರುತ್ತೆ ಅಂದರೆ ಸನ್ನಿವೇಶವನ್ನು ಒದಗಿಸುವುದು. ಮಕ್ಕಳಿಗೆ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಕೊಟ್ಟು ಆ ಸನ್ನಿವೇಶ ಮೂಲಕ ನಾವು ಪೀಠಿಕೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗಾಗಿ ಆಪ್ಷನ್ 2 ಸರಿಯಾದಂಥ ಉತ್ತರ. 88ನೇ ಪ್ರಶ್ನೆ, ಶಿವಾಜಿಯು ಪಟ್ಟಾಭಿಷೇಕ ಮಾಡಿಕೊಂಡಿದ್ದು ಯಾವಾಗ? ಶಿವಾಜಿ ಪಟ್ಟಾಭಿಷೇಕ 1674ರಲ್ಲಿ. ಆಪ್ಷನ್ 2 ಸರಿಯಾದಂಥ ಉತ್ತರ. 89ನೇ ಪ್ರಶ್ನೆ, ಪಾಲ್ಕುರಿ ಸೋಮನಾಥ ತೆಲುಗಿನ ಕೃತಿ. ಪಾಲ್ಕುರಿ ಸೋಮನಾಥ ಅವರು ತೆಲುಗಿನಲ್ಲಿ ಬರೆದಂತಹ ಕೃತಿ ಯಾವುದಪ್ಪ ಅಂದರೆ ಬಸವ ಪುರಾಣ. ಈ ಕೆಳಗಿನವುಗಳಲ್ಲಿ ಒಂದು ಖಾಸಗಿ ಬ್ಯಾಂಕ್ ಅಲ್ಲ. ಖಾಸಗಿ ಬ್ಯಾಂಕ್ ಯಾವುದ್ಯಾವುದಪ್ಪ ಅಂದರೆ ICICI, IDBI, ಆಕ್ಸಿಸ್. ಈ 3 ಖಾಸಗಿ ಬ್ಯಾಂಕ್ಗಳು. ಕೆನರಾ ಅನ್ನೋದು ಇದು ಸಾರ್ವಜನಿಕ ಬ್ಯಾಂಕ್. ಹಾಗಾಗಿ ಕೆನರಾ ಬ್ಯಾಂಕ್ ಅನ್ನೋದು ಖಾಸಗಿ ಬ್ಯಾಂಕ್ ಅಲ್ಲ. ಆಪ್ಷನ್ 3 ಸರಿಯಾದಂಥ ಉತ್ತರ. 91ನೇ ಪ್ರಶ್ನೆ, ಬಾಲಶ್ರಮ ನಿರ್ಮೂಲನ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂದ ವರ್ಷ. ಬಾಲಶ್ರಮ ನಿರ್ಮೂಲನ ಪುನರ್ವಸತೀಕರಣ ಕಾಯ್ದೆ ಇದು ಜಾರಿಗೆ ಬಂದಿದ್ದು 2006ರಲ್ಲಿ. ಆಪ್ಷನ್ 1 ಸರಿಯಾದಂಥ ಉತ್ತರ. INS ತರಬೇತಿ ಕೇಂದ್ರದ ವೆಂಡುವರ್ತಿ ಇರುವುದು. INS ತರಬೇತಿ ಕೇಂದ್ರ ವೆಂಡುವರ್ತಿ ಅನ್ನೋದು ಸ್ಥಳ. ಇದು ಇರೋದು ಯಾವ ರಾಜ್ಯದಲ್ಲಿ ಅನ್ನೋದು ಸರಿಯಾದ ಉತ್ತರ. ವೆಂಡುವರ್ತಿ ಕಂಡುಬರುವಂಥದ್ದು ಕೇರಳ ರಾಜ್ಯದಲ್ಲಿ. 93ನೇ ಪ್ರಶ್ನೆ, 1784ರ ಮಂಗಳೂರು ಒಪ್ಪಂದವನ್ನು ಇವರ ನಡುವೆ ನಡೆಯಿತು. ಯಾರ್ಯಾರ ನಡುವೆ ಅಂದರೆ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಮಂಗಳೂರು ಒಪ್ಪಂದ 1784ರಲ್ಲಿ ನಡೆಯುತ್ತೆ. ಯಾರ ನಡುವೆ ನಡೆಯುತ್ತೆ ಅಂದರೆ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆಯುತ್ತೆ. ಆಪ್ಷನ್ 3 ಸರಿಯಾದಂಥ ಉತ್ತರ. 94ನೇ ಪ್ರಶ್ನೆ, ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದಾಗಿದೆ ಎಂದು ಹೀಗೆ ಹೇಳಿದಂಥವ್ರು ಯಾರು? ಇದನ್ನು ಹೇಳಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು. ಆಪ್ಷನ್ 4 ಸರಿಯಾದಂಥ ಉತ್ತರ. 95ನೇ ಪ್ರಶ್ನೆ, ಜೆಡ್ ವಾಯುಮಾರ್ಗ ಹುಟ್ಟುಹಾಕಿದವರು ಮತ್ತು ಇದರ ಅಧ್ಯಕ್ಷರು ಯಾರಂದರೆ ನರೇಶ್ ಗೋಯಲ್. 96ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 3 ಆಯಾಮಗಳನ್ನು ಹೊಂದಿರುವ ಬೋಧನಾ ಸಲಕರಣೆ ಯಾವುದು? 3 ಆಯಾಮಗಳು ಅಂದರೆ ನೋಡೋದು, ಕೇಳೋದು, ಬರೆಯೋದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಮಾಡೆಲ್ಸ್. ಕೆಂಪು ಕ್ರಾಂತಿಯು ಇದಕ್ಕೆ ಅನ್ವಯಿಸುತ್ತದೆ. ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆಗೆ ಅವಲಂಬಿಸಿದೆ. ಹಾಗಾಗಿ 4 ಸರಿಯಾದಂಥ ಉತ್ತರ. ಬ್ಯಾಂಕ್ಗೆ ಯಾವಾಗಲೂ ಬ್ಯಾಂಕ್ ಎಂಬ ಹೆಸರು ಸೇರಿಸಿದ ಕಾರಣ ಗ್ರಾಹಕರು ತಮ್ಮ ವ್ಯವಹಾರ ಯಾವ ಬ್ಯಾಂಕಿನಲ್ಲಿ ಎಂಬುದನ್ನು ತಿಳಿಯಲು. 99ನೇ ಪ್ರಶ್ನೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ 1961. ಆಪ್ಷನ್ 2 ಸರಿಯಾದಂಥ ಉತ್ತರ. ಈ ಭಾಗದ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದಂತಹ ಜಲಪಾತ. ಇದಕ್ಕೆ ಆಪ್ಷನ್ 4 ಇದ್ದಾವೆ. ಬಲ್ಮುರಿ, ಅಬ್ಬೆ, ಹೊಗೆನಕಲ್, ಜೋಗ. ಇದಕ್ಕೆ ಸರಿಯಾದಂಥ ಉತ್ತರ ಜೋಗ ಜಲಪಾತ. ಸುಮಾರು 250 ಮೀಟರ್ ಆಳದಲ್ಲಿರುವಂಥದ್ದು.
ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಭಾಗದಲ್ಲಿ ಸುಮಾರು 51ರಿಂದ 100 ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾದಂಥ ಕನ್ನಡ, ಸಮಾಜ ಮತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ನೀಡಲಾಗುವುದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋದ ಲಿಂಕ್ ಶೇರ್ ಮಾಡಿ.